ನಮ್ಮ ಜೊತೆ ವಿಕ್ರಮ್ ಗೌಡ ಅವರ ತಮ್ಮ ಸುರೇಶ್ ಗೌಡ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಆತನ ಜಾಗದಲ್ಲಿ ಆತ ಓಡಾಡ್ತಿದ್ದ ಜಾಗದಲ್ಲಿ ಈಗ ಈ ರೀತಿ ನೋಡ್ತಾ ಇದ್ದೀರಿ ಅಣ್ಣನನ್ನು, ಸೊ ಏನು ಹೇಳ್ತೀರಿ ಸರ್? ಏನಂತ ಹೇಳೋದು, ಅವನು ನಡೆದು ಹೋಗಿದ್ದ ದಾರಿ ಸರಿ ಇಲ್ಲ. ನಕ್ಸಲೈಟ್ ಅಂದಮೇಲೆ ಒಂಥರ ಭಯೋತ್ಪಾದನೆ ಆಯಿತು, ಅದಕ್ಕೆ ಎನ್ಕೌಂಟ್ರ್ ಮಾಡಿದ್ದಾರೆ. ನಾವೆಂತ ಹೇಳಲಿಕ್ಕಿಲ್ಲ, ಮಾಡುವ ಕೆಲಸ ಮಾಡಿದ್ದೀವಿ ಎಲ್ಲ. ಹೇಗಿದೆ ಸರ್ ನಿಮ್ಮ ಜೊತೆ ಬಾಲ್ಯದಿಂದ ಇರ್ಬೋದು, ಯೌವನ ಒಳ್ಳೆದಿತ್ತು. ಯೌವನದಲ್ಲಿ ನಾವು ಭೇಟಿ ಜೊತೆಗಿದ್ದು ಕಡಿಮೆ. ನಾವು ಹೊರಗಡೆ ಬೇರೆ ಇತ್ತು, ಅವನ ಮನೇಲಿದ್ದ, ನಾವು ಹೋಟೆಲ್ನಲ್ಲೆಲ್ಲ ಹೊರಗಡೆನೇ ಇದ್ದು ಜಾಸ್ತಿ. ಬಾಲ್ಯ ಒಳ್ಳೆದಿತ್ತು. ಹೇಗಿದೆ? ಆವಾಗೆಲ್ಲ ತೊಂದರೆ ಇಲ್ಲ, ಕಷ್ಟದ ದಿನಗಳು, ಆದರೂ ಸಂತೋಷವಾಗಿದ್ದು. ಈ ತೋಟ ಎಲ್ಲ ಅವನೇ ಮಾಡಿದ್ದ ಅಥವಾ ಮಾಡಿದ್ದು? ಇಲ್ಲಿ ಇದು ತೋಟ ಎಲ್ಲ ಅವನೇ ಮಾಡಿದ್ದು. ಅಲ್ಲಿ ಬೇರೆ ಇದೆ, ಅದು ನಾನು ಏನು ಕನಸಿಟ್ಕೊಂಡಿದ್ದೆ ಅಂದರೆ, ಒಂದು ಬಾಲ್ಯದಲ್ಲಿ ಈ ಸಹೋದರ ಸಹೋದರಿ ಇರಬೇಕಾದ್ರೆ ತಾಯಿ ತಂದೆ ಇರಬೇಕಾದ್ರೆ ಹೇಳ್ಕೊಳ್ತಾರೆ, ನಾನು ಈ ಥರ ಮನೆ ಕಟ್ಟಬೇಕು, ಈ ಥರ ತೋಟ ಮಾಡಬೇಕು, ಈ ಥರ ಉದ್ಯೋಗ ಮಾಡಬೇಕು, ಏನೇ ಬಹಳಷ್ಟು ಕನಸನ್ನು ಹೊಂದಿರ್ತಾರೆ. ಏನು ಹೇಳ್ಕೊಂಡಿದ್ದ ಅಂತ ನಿಮ್ಮ ಜೊತೆ ಏನಾದರೂ ಹೇಳ್ಕೊಳ್ತಾರೆ? ಅಂಥದ್ದೇನು ನಮ್ಮ ಹತ್ರ ಏನು ಹೇಳ್ಕೊಳ್ಳಿಲ್ಲ. ಎಲ್ಲ ಮಾಡ್ತಿದ್ದ, ಒಳ್ಳೆ ಚುರುಕಿದ್ದ, ಕೆಲಸ ಮನೆ ಸಹ ಅರ್ಧ ಮಾಡ್ತಿದ್ದ, ಬಿಟ್ಟು ಇದ್ದಕ್ಕಿದ್ದಾಗೆ ಹೋಗಿದ್ದ. ನನಗೆ ಗೊತ್ತಿಲ್ಲ, ನಾನು ಮುಂಬೈನಲ್ಲಿದ್ದೆ. ಅವನು ಹೋಗಿ ಒಂದು ತಿಂಗಳ ಮೇಲೆ ಬಂದು ನಾನು ಇಲ್ಲಿ ಸೆಟ್ಲ್ ಆದೆ. ಮತ್ತು ನಾನು ಸಹ ಇಲ್ಲಿ ಹೊರಗಡೆ ಹೋಟೆಲ್ ಅಲ್ಲಿ ಇಲ್ಲ ಅಂತ ಮನೇಲಿ ಇದ್ದಿದ್ದೆ ಕಡಿಮೆ. ನಾವು ಯಾಕೆ ಮನೆ ಅರ್ಧ ಯಾಕೆ ನಿಂತಿದೆ ಅಂತ? ಅದು ಅಂದರೆ ಅವ್ರ ತಂಗಿ ಮಗಳು ಗಂಡ ಸ್ವಲ್ಪ ಆಕ್ಸಿಡೆಂಟ್ ಆಯಿತು. ಅವ್ರ ಕಾಲು ಸ್ವಲ್ಪ ಅದಕ್ಕೆ ಸ್ವಲ್ಪ ಇದಾಯಿತು, ಹಣದ ವ್ಯವಸ್ಥೆ ಅದಕ್ಕೆ ಇದು ನಿಂತೋದು. ಅವ್ರು ಸರಿ ನಡಿಲಿಕ್ಕೆಲ್ಲ ಆಗೋದಿಲ್ಲ ಈಗ ಹಣದ ಇದರಲ್ಲಿ. ನೀವು ಬುದ್ಧಿವಾದ ಹೇಳಿಲ್ವ? ಅಂದರೆ ಈಗ ಮನೆಯವರು ಹೆಚ್ಚಾಗಿ ಈ ಹೋರಾಟಕ್ಕೆ ಹೋಗೋಗ್ಲೇ ಕೆಲವು ಬುದ್ಧಿವಾದ ಬೇಡ, ಯಾಕೆ ಹೋರಾಟ ಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಹೋಗುವ ವಿಷಯವೇ ನಮಗೆ ಗೊತ್ತಿರಲಿಲ್ಲ ಅದ್ರ ಬುದ್ಧಿವಾದ. ಅದೇ ನಾನು ಹೇಳಿದಲ್ಲ, ನಾನು ಮಹಾರಾಷ್ಟ್ರದಲ್ಲಿದ್ದೆ, ಅವನ ಮನೆಯಲ್ಲಿದ್ದ. ನಾವು ಅಲ್ಲಿ ಮುಂಬೈನಲ್ಲಿದ್ದರೆ ವರ್ಷಕ್ಕೊಂದ್ಸರಿ ಹಾಗೆ ಮನೆಗೆಲ್ಲ ಬರ್ತಿತ್ತು. ತಂಗಿ ಸಹ ಅಲ್ಲೇ ಇದ್ಲು ಮುಂಬೈನಲ್ಲಿ, ಅಮ್ಮ ಅವನು ಇಬ್ಬರೇ ಇದ್ದಿದ್ದು. ಕಳೆದ 20 ವರ್ಷಗಳಲ್ಲಿ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಆಗಲೇ ಇಲ್ವಾ? ನಾನಂದರೆ ಇಲ್ಲಿ ಇಲ್ಲ, ನಾನು ಬಿಟ್ಟೊಂದು 18 ವರ್ಷ ಆಯಿತು. ಮುದ್ರಾಡಿಯಲ್ಲಿ ಇದ್ದೇನೆ ನಾನು. ಆಮೇಲೆ ಇಲ್ಲಿಗೆ ಇಲ್ಲ, ನಾನು ಒಂದ್ಸರಿ ತೀರೋಗಿದಾಗ ಬಂದಿದ್ದೆ. ಇಲ್ಲ ಆಮೇಲೆ ಬರುವುದೆಲ್ಲ ಕಡಿಮೆ, ನಾನು ಬರುವುದಿಲ್ಲ ಈ ಕಡೆ. ತಾಯಿಯ ಕೊನೆ ಕ್ಷಣದಲ್ಲಿ ಇರಲಿಲ್ಲಲ್ಲ ಯಾರು? ಇಲ್ಲ 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 ಇಲ್ಲ. ಅಂದರೆ ಅಷ್ಟು ಆ ಮಟ್ಟಿಗೆ ಆತ ಹೋರಾಟದಲ್ಲಿ ಜೀವನ ಅನ್ನುವಂಥದ್ದು ಅಲ್ಲ ಕಂಡುಕೊಂಡಿದ್ದಲ್ಲ? ಹೌದು ಹೌದು, ಅದು ಅವ್ರ ಜೊತೆಗೆ ಇದ್ದ. ಮತ್ತು ಯೋಚನೆಗಳು ಏನಿತ್ತ ಒಂದು ನನಗೆ ಗೊತ್ತಿಲ್ಲ ಅದು. ಆದರೆ ಈ ರೀತಿಯ ಸಾವನ್ನಪ್ಪಿರೋದು ನಿಜಕ್ಕೂ ಏನು ಹೇಳ್ತೀರಿ? ಏನು ಅಂತ ಹೇಳೋದು, ನಾವೇನು ಹೇಳಲಿಕ್ಕಿಲ್ಲ. ಆಗಿದೆ, ಅದೇನು ಮಾಡಬೇಕು ಮಾಡಿದ್ದೀವಿ. ಮುಂದೆ ಹೇಗೆ ಸರ್? ಎಲ್ಲ ವಿಧಿವಿಧಾನ ಆಯಿತು, ಸೊ ಮುಂದೆ ಹೇಗೆ ಅಂತ? ಮುಂದೆ ನಾವು ಜೀವನ ಮಾಡೋದು ನೋಡಿ, ಅವನು ಹೋದ, ನಮ್ಮ ಜೀವನ ನೋಡ್ಕೋಬೇಕು. ಈ ಅವನ ಕನಸಿನ ಮನೆಯನ್ನು ಕಂಪ್ಲೀಟ್ ಮಾಡ್ತೀರಾ? ಅದು ಅವರು ತಂಗಿಯರು ಮಾಡ್ತಾರೆ. ಅವರು ಇಲ್ಲಿ ಇರೋದು, ನಾನು ಇಲ್ಲಿ ಇಲ್ಲ, ನಾನು ಮುದ್ರಡಿಯಲ್ಲಿ ಇರೋದು, ಅವರು ಮಾಡ್ತಾರೆ. ಇದು ಅವರ ತಮ್ಮ ಸುರೇಶ್ ಗೌಡರ ಮಾತು. ಬಂದೂಕುದಾರಿಯಾಗಿ ಬೇಡ ಇತ್ತು, ಭಾಳಷ್ಟು ಒಳ್ಳೆಯ ಜೀವನ ಮಾಡ್ತಾ ಇದ್ದು, ಅದನ್ನೇ ಮುಂದುವರಿಸಬಹುದಿತ್ತು ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.